ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಧುಗಿರಿ 2ನೇ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೆಲ್ಲದಮಡಗು ಗ್ರಾಮದ ಅಸಹಾಯಕ ವಯೋವೃದ್ಧರಾದ ರಂಗತಾಯಮ್ಮ ಕುಟುಂಬಕ್ಕೆ ವಾತ್ಸಲ್ಯ ಮನೆಯನ್ನ ನೀಡಲಾಯಿತು. ಈ ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿಗಳಾದ ಶಿರೀನ್ ತಾಜ್ರವರು ಉದ್ಘಾಟನೆ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಪುರಸಭಾ ಅಧ್ಯಕ್ಷರಾದ ಲಾಲಾಪೇಟೆ ಮಂಜುನಾಥ್, ಎಂಜಿ ಶ್ರೀನಿವಾಸ ಮೂರ್ತಿ, ವೀರೇಂದ್ರ, ಜಿಲ್ಲಾ ಜಾಗೃತಿ ವೇದಿಕೆ ಸದಸ್ಯರಾದ ಲತಾ ಪ್ರದೀಪ್, ರವಿಶಂಕರ್, ಕೆ ಮಂಜುನಾಥ್, ಬೆಂಗಳೂರು ಪ್ರಾದೇಶಿಕ ವಿಭಾಗದ ಜ್ಞಾನ ವಿಕಾಸ ಯೋಜನಾಧಿಕಾರಿಗಳಾದ ಸಂಧ್ಯಾ ವಿ ಶೆಟ್ಟಿ, ಮಧುಗಿರಿ ತಾಲೂಕಿನ ಯೋಜನಾಧಿಕಾರಿಗಳಾದ ಶಶಿಧರ್, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳಾದ ಭಾರತಿ ಹಾಗೂ ಮೇಲ್ವಿಚಾರಕರಾದ ವೇಣುಗೋಪಾಲ್ ರವರು ಆಗಮಿಸಿದರು. ಇನ್ನು ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ, ಈ ಯೋಜನೆಯು ಶ್ರೀಮತಿ ಡಾಕ್ಟರ್ ಹೇಮಾವತಿ ವಿ ಹೆಗ್ಡೆಯವರ ಆಶಯದಂತೆ ಈ ವ್ಯವಸ್ಥೆಯಲ್ಲಿ ಯಾರೂ ಗುರುತಿಸಲ್ಪಡದ ಅಸಹಾಯಕ ವಯೋವೃದ್ಧರನ್ನು ಗುರುತಿಸಿ ಅವರಿಗೆ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅವರಿಗೆ ಜೀವನೋಪಾಯಕ್ಕಾಗಿ ಅವರಿಗೆ ಪ್ರತಿ ತಿಂಗಳು 1,000 ರೂನಂತೆ ಮಾಶಾಸನ ನೀಡಿ ನೆಮ್ಮದಿಯಿಂದ ವಾಸ ಮಾಡಲು 1,40,000 ರು ವೆಚ್ಚದಲ್ಲಿ ವಾಸಕ್ಕೆ ಯೋಗ್ಯವಾದ ಮನೆಯನ್ನ ನಿರ್ಮಿಸಿ ಹಸ್ತಾಂತರಿಸಲಾಯಿತು. ಯೋಜನೆಯು ಕಾರ್ಯರೂಪಕ್ಕೆ ಬಂದ ಮೇಲೆ ಇದುವರೆಗೂ ಮಧುಗಿರಿ ತಾಲೂಕಿನಲ್ಲಿ 3 ಬಡ ಕುಟುಂಬಗಳಿಗೆ ವಾತ್ಸಲ್ಯ ಮನೆಯನ್ನ ಕಟ್ಟಿಸಿಕೊಡಲಾಗಿದೆ. ಮಧುಗಿರಿ ಪಟ್ಟಣದ ಸಿಹಿನೀರು ಬಾವಿ ಹತ್ತಿರದ ಶ್ರೀಮತಿ ಲಕ್ಷ್ಮೀ ನರಸಮ್ಮ ಹಾಗೂ ಮಿಡಿಗೇಶಿ ವಲಯದ ಕತ್ತಿರಾಜನಹಳ್ಳಿಯ ದೊಡ್ಡನಂಜಪ್ಪ ಕುಟುಂಬ ಮತ್ತು ಡಿವಿ ಹಳ್ಳಿ ವಲಯದ ಬೆಲ್ಲದಮಡಗು ಗ್ರಾಮದ ರಂಗತಾಯಮ್ಮ ಕುಟುಂಬಕ್ಕೆ ವಾತ್ಸಲ್ಯ ಮನೆಯನ್ನ ಕಟ್ಟಿಸಿಕೊಡಲಾಗಿದೆ. ಇನ್ನು ತಾಲೂಕಿನಲ್ಲಿ ಇದೀಗ 220 ಕುಟುಂಬಗಳಿಗೆ ಪ್ರತಿ ತಿಂಗಳು 1,000 ರೂನಂತೆ ಮಾಶಾಸನವನ್ನ ನೀಡಲಾಗುತ್ತಿದೆ. ಇದು ಕರುನಾಡ ನ್ಯೂಸ್, ನಿಮಗಾಗಿ ನಿಮ್ಮ ಸೇವೆಗಾಗಿ. ಕರುನಾಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ವಾತ್ಸಲ್ಯ ಮನೆಯ ನಿರ್ಗತಿಕರಿಗೆ ವಾತ್ಸಲ್ಯ ಮನೆಯನ್ನು ಕಟ್ಟಿಕೊಡ್ತಾರೆ. ಅದರ ಮನೆಯ ಉದ್ಘಾಟನೆ ಇದೆ. ಒಳಗಡೆ ಏನೇನಿದೆ ಮನೆ ಒಳಗಡೆ ನೋಡೋಣ ಬನ್ನಿ. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ, ಸಂತೋಷದಾಯಕ ವಿಚಾರ. ಈ ಒಂದು ವೇದಿಕೆಯಲ್ಲಿ ಆಸೀನರಾದಂತಹ ಪುರಸಭೆಯ ಅಧ್ಯಕ್ಷರೇ ಹಾಗೂ ಗ್ರಾಮದ ದೇವರಿಗೆ ವಂದಿಸುತ್ತಾ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ರೂವಾರಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು, ಈ ಜಗತ್ತು ಕಂಡಂಥ ಶ್ರೇಷ್ಠ ವ್ಯಕ್ತಿ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಹಾಗೂ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಅಧ್ಯಕ್ಷರು ಮಾತೃಹೃದಯೂ ಆಗಿರುವ ಮಾತೃಶ್ರೀ ಹೇಮಾವತಿ ಅಮ್ಮನವರ ಶುಭಾಶೀರ್ವಾದಗಳನ್ನು ಬೇಡಿಕೊಳ್ತಾ, ಸೋರ ಮನೆಗಿದ್ವಿ, ಮನೆ ಕಟ್ಟಿಸ್ಕೊಟ್ಟವ್ರೆ. ಮನೆ ಬಿದ್ದೋಗಂಗಿತ್ತು ಮನೆ. ನಮಗೂ ಖುಷಿ ಸ್ವಾಮಿ.